यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवगे मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि देवहूतिरुवाच लक्षणं महदादीनां प्रकृतेः पुरुषस्य च स्वरूपं लक्ष्यते मीशां येन तत्पारमार्थिकं यथा सांख्येषु कथितं तन्मूलं तत्प्रचक्षते. ಎಷ್ಟು ದೇವಹೂತಿ ಮಗ ಇಷ್ಟೊತ್ತೇನೋ ಉಪದೇಶವನ್ನ ಮಾಡಿದ್ರು ಅದನ್ನೆಲ್ಲವನ್ನ ಒಂದೇ ಮಾತಿನಲ್ಲಿ ಮಹದಾದಿಗಳ ಲಕ್ಷಣ ಪ್ರಕೃತಿ ಪುರುಷರ ಲಕ್ಷಣವನ್ನೆಲ್ಲವನ್ನ ನೀನು ಹೇಳಿದ್ದೀಯ, ಅದು ಪರಮ ಸತ್ಯವಾದದ್ದು. ಈಗ ನನಗೇನು ಕೇಳಬೇಕು ಅಂತ ಅಂದರೆ ಭಕ್ತಿಯೋಗಸ್ಯ ಮೇ ಮಾರ್ಗಂ ಬ್ರೂಹಿ ವಿಸ್ತರಶಃ ಪ್ರಭೋ, ಭಕ್ತಿಯೋಗದ ಮಾರ್ಗವನ್ನು ಹೇಳಬೇಕು. ಭಕ್ತಿಯನ್ನು ಹೇಗೆ ಮಾಡಬೇಕು ನಿನ್ನಲ್ಲಿ? ಹಿಂದೆ ಭಕ್ತಿ ಹೇಳಿಲ್ಲ, ಬರೇ ಸಜ್ಜನರು ಸಮಾಗಮ ತತ್ವಗಳು ಲಕ್ಷಣ ಹೇಳ್ಕೋದು ಬಂದ್ಬಿಟ್ಟ. ಭಕ್ತಿ ಹೇಗೆ ಮಾಡಬೇಕು, ಯಾವ ಭಕ್ತಿ ಶ್ರೇಷ್ಠ ಅಂತ ಇಷ್ಟೇ ಕೇಳಿದ್ಲು. ನಿಷ್ಕಾಮ ಭಕ್ತಿನೋ ಸಕಾಮ ಭಕ್ತಿನೋ ಅಂತ ಇಷ್ಟೇ ಕೇಳಿದ್ಲು. ನಿಷ್ಕಾಮ ಭಕ್ತಿ ಶ್ರೇಷ್ಠ ಅಂತ ಇಷ್ಟು ಹೇಳಿದ್ದು. ಈಗ ಭಕ್ತಿಯನ್ನು ಹೇಳು ಅಂದ್ರೆ ಮತ್ತೆ ವಿಸ್ತಾರವಾಗಿ ಹೇಳು ಅಂತ ಮತ್ತೆ ಹಿಂಗೆ ಪ್ರಶ್ನೆ ಮಾಡ್ತಾಳೆ. ಯಾಕ ಅಂದ್ರೆ ಅದು ಬರೇ ಭಕ್ತಿ ಇದ್ರೆ ಸಾಲೋದಿಲ್ಲ, ವೈರಾಗ್ಯ ಜೊತೆಗೆ ಬೇಕು ಅಂತ ಹೇಳ್ತಾರೆ. ವೈರಾಗ್ಯ ಇಲ್ಲದ ಭಕ್ತಿ ಏನಾಗ್ಯದಂದ್ರೆ ಅದು ಚಂಚಲ ಅಂತ. ವಿರಾಗೋ ಏನ ಪುರುಷೋ ಭಗವನ್ ಸರ್ವತೋ ಭವೇತ ಆಚಕ್ಷ್ವ ಜೀವಲೋಕಸ್ಯ ವಿವಿಧ ಕರ್ಮ ಸಂಸ್ಕೃತಿ. ಯಾಕಂದ್ರೆ ಈ ಮನುಷ್ಯನಿಗೆ ವಿರಾಗ ಬರೆದು ಹೊರತು ಇವು ಏನಾಗ್ತಿರ್ತದೆ, ಭಕ್ತಿ ಎಷ್ಟು ಬಂದರೂ ಅದು ಚಂಚಲನೇ ಇರ್ತದೆ, ಮತ್ತೆ ಹೋಗೋದು ಮತ್ತೆ ಬರೋದು ಹಿಂಗಾಗ್ತಿರ್ತದೆ. ಒಮ್ಮೆ ಪಕ್ಕಾ ವೈರಾಗ್ಯ ಬಂತು ಅಂದ್ರೆ ಆಗಿರೋ ಭಕ್ತಿ ಏನಿರ್ತದೆ ಅದು ನಿಶ್ಚಲವಾದ ಭಕ್ತಿ ಇರ್ತದೆ. ಅದರಿಂದ ವೈರಾಗ್ಯವನ್ನು ಹೇಳಬೇಕು, ಭಕ್ತಿಯನ್ನು ಹೇಳಬೇಕು. ಅದಕ್ಕೆ ವೈರಾಗ್ಯ ಬರ್ಲಿಕ್ಕೆ ಏನು ಹೇಳಬೇಕು? ಮುಂದೆ 2 ಅಧ್ಯಾಯ ಹೇಳಿ ಅಂದ್ರೆ 2 ಅಧ್ಯಾಯ ಇಟ್ಕೊಂಡ್ಬಿಟ್ಟ ನಾವು. ಮುಂದೆ ವೈರಾಗ್ಯ ಬರ್ಲಿಕ್ಕೆ ಏನು, ಒಂದು ಹುಟ್ಟೋದು ಒಂದು ಸಾಯೋದು ಮುಗೀತು. 2 ಹೆಂಗೆ ಆಗ್ತಾವ ಅಂತ ತಿಳ್ಕೊಂಡ್ರೆ ಇನ್ನೇನು ಅವ ವಿರಕ್ತರಾಗಲೇಬೇಕು ಅಂತ ಹಂಗೆ ಹೇಳ್ಬಿಟ್ಟ. ಇದು ಒಂದು ಅಧ್ಯಾಯ ಮುಗಿದ್ರೆ ಮುಂದಿನ ಅಧ್ಯಾಯ ಏನವು ವೈರಾಗ್ಯ ಬರ್ಲಿಕ್ಕೆ ಏನ್ಬೇಕು ಅದನ್ನ ಉಪದೇಶ ಮಾಡ್ಯಾನ. ಆಮೇಲೆ ಕಾಲಸ್ವರೂಪವನ್ನು ಹೇಳು. ಯಾವ ಕಾಲದಿಂದ ಜನ ಮತ್ತೆ ಮೋಸ ಹೋಗ್ಬಿಡ್ತಾರೆ, ಗೊತ್ತಾಗಿಲ್ಲ ಕಾಲ ಅಂದ್ರೆ ಏನು, ಹೆಂಗೆ ಬರ್ತದೆ, ಹೆಂಗೆ ಹೋಗ್ತದೆ, ಅದಕ್ಕೆ ನಿಯಾಮಕ ಏನು, ಇವನ್ನೆಲ್ಲ ಸ್ವಲ್ಪ ಬಿಡಿಸಿ ಹೇಳು ಅಂತ ಹೇಳ್ಯಾನ. ಅವನು ಸ್ವಲ್ಪ ಸಂಕ್ಷೇಪದ ಹೇಳ್ಯಾನ. ಯಾಕಂದ್ರೆ ತೃತೀಯ ಸ್ಕಂದ ಹಿಂದೊಮ್ಮೆ ಬಂದದ, ಈಗ ಅದನ್ನ ಮತ್ತೆ ಇಲ್ಲೊಮ್ಮೆ ಹೇಳ್ಬೇಕಾಗ್ಯದ, ಅಷ್ಟು ಹೇಳ್ಯಾನ. ಲೋಕಸ್ಯ ಮಿಥ್ಯಾಭಿಮತೇರಚಕ್ಷುಷಶ್ಚಿರಂ ಪ್ರಸುಪ್ತಸ್ಯ ತವಸ್ಯ ನಶ್ರಗೆ ಶಾಂತಸ್ಯ ಕರ್ಮಸ್ವನು ವಿದ್ಯಯಾಧಿಯ ತ್ವಮಾವಿರಾಸಿ ಕಿಲ ಯೋಗ ಭಾಸ್ಕರ. ಅಲ್ಲ, ನಾನೇ ಯಾಕೆ ಹೇಳ್ಬೇಕು, ಇಷ್ಟೊತ್ತು ಹೇಳಿಲ್ಲ, ಇನ್ನೊಬ್ರು ಯಾರ ಕಡೆ ಹೇಳಿಸ್ಕೊಳ್ರಿ ಅಂತಂದ್ರೆ ಅದಕ್ಕೆ ಹೇಳಿದ್ರು ತ್ವಂ ಆವಿರಾಸೀಹಿ ಕಿಲ ಯೋಗ ಭಾಸ್ಕರ. ಸಂಸಾರದಿಂದ ಪಾರು ಮಾಡುವ ಉಪಾಯಗಳನ್ನು ಹೇಳೋ ಭಾಸ್ಕರ ನೀನೇ. ಯೋಗ ಭಾಸ್ಕರ ಅಂದ್ರೆ ಯೋಗ ಸೂರ್ಯ, ಅವನ್ ನೀನೇ ಆಗಿದ್ದೀಯ. ಯಾಕ? ಕರ್ಮಸು ಅನುವಿದ್ಯೆಯ ಧಿಯ ಶಾಂತಸ್ಯ. ಕರ್ಮ ಮಾಡಿ 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 ಶಾಂತ ಆಗಿಬಿಟ್ಟಿವಿ, ದಣದು ಬಿಟ್ಟೀವಿ, ಮಲಗಿಬಿಟ್ಟಿವಿ ಅಜ್ಞಾನದೊಳಗೆ. ಅಜ್ಞಾನದಲ್ಲಿ ಮಲಗಿರುವಂಥ ನಮಗೆ ಮೋಕ್ಷಯೋಗ್ಯರಾದವರಿಗೆ ನೀನು ಜ್ಞಾನ ಪ್ರಕಾಶವನ್ನು ಮಾಡುವುದಕ್ಕೆ ಸೂರ್ಯನಂತೆ ಇದ್ದೀಯಾ, ಹೇಳು ಅಂತ ಕೇಳಿದಾಗ ಆಭವಾಶಿ ಕುರುಶ್ರೇಷ್ಠ ಪ್ರೀತಸ್ತಾಂ ಕರುಣಾರ್ಧಿತ. ಅಮ್ಮನ ಮೇಲೆ ಪ್ರೀತಿಯಿಂದ ಮತ್ತೆ ದೇವರು ಉಪದೇಶ ಮಾಡ್ಲಿಕ್ಕೆ ಶುರು ಮಾಡಿದ್ದಾನೆ. ಅಮ್ಮ, ಒಂದೇ ರೀತಿ ಇರಂಗಿಲ್ಲ, ಮೊದಲನೇದು ಅವನ ನಿಯಮ. ಯಾಕೆ? ಅವ್ರವ್ರಿಗೆ ಅವ್ರವ್ರ ಭಕ್ತಿ ಬೇರೆ ಬೇರೆ ಇರ್ತದೆ. ದೇವ್ರ ಮೊದಲೇ ಹೇಳಿಕೆ ಏನು ಅಂದ್ರೆ ಎಲ್ಲರೂ ಒಂದೇ ರೀತಿ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಅವ್ರವ್ರ ಸ್ವಭಾವದ ಮೇಲೆ ಹೋಗ್ತದೆ. ನೋಡ್ರಿ, ಸ್ವಭಾವ ಗುಣ ಮಾರ್ಗೇಣ ಪುಂಸಾಂ ಭಾವೋ ವಿಭದ್ಯತೆ. ಪುಂಸಾಂ ಭಾವ ಮನುಷ್ಯರು ಮಾಡುವಂತಹ ಭಕ್ತಿ ಇರದ ಅದು ವಿಭಿದ್ಯತೆ, ಪ್ರತ್ಯೇಕ ಆಗ್ತದೆ. ಯಾಕೆ? ಸ್ವಭಾವ ಗುಣ ಮಾರ್ಗೇಣ. ಅವನು ಸಾತ್ವಿಕ ಗುಣ ಇದ್ರೆ ಅವನ ಭಕ್ತಿ ಬೇರೆ ಇರ್ತದೆ, ರಾಜಸ ಗುಣ ಇದ್ರೆ ಅವನ ಭಕ್ತಿ, ತಾಮಸ ಗುಣ ಇದ್ರೆ ಅವನ ಭಕ್ತಿ ಅವನು ಬಿಡಿಸ್ತಾನೆ. ಸಾತ್ವಿಕ ಗುಣದವರ ಭಕ್ತಿ ಲಕ್ಷಣ ಏನು ನೋಡಿದ್ರೆ ಗೊತ್ತಾಗಬೇಕು. ಇವ ಸಾತ್ವಿಕ ಲಕ್ಷಣ ಮಾಡೋವನು, ಸಾತ್ವಿಕ ಭಕ್ತಿ ಮಾಡೋವನು ಗೊತ್ತಾಗಬೇಕು. ಅದನ್ನ ಹೇಳ್ತಾ ಹೋಗ್ತಾನೆ ನೋಡ್ರಿ. ಅದಕ್ಕೆ ಮುಂದಿನ ಮಾತು, ಅಭಿಸಂಧಾಯ ಯೋಹಿಂಸಾಂ ದಂಭಂ ಮತ್ಸರ್ಯಮೇವ ಚ ಸಂಭ್ರಂಭಿ ಭಿನ್ನ ದೃಗ್ಭಾವಂ ಮಯಿ ಕುರ್ಯಾತ್ ಸ ತಾಮಸ. ತಾಮಸ ಭಕ್ತ ಹೆಂಗಿರ್ತಾನ? ಭಕ್ತ ಹೌದವ, ಆದ್ರೆ ಅವ ತಾಮಸ ಭಕ್ತ. ಹೇಗಿರ್ತಾನ ಅಂತಂದ್ರೆ ಇನ್ನೊಬ್ಬರಿಗೆ ಉಪದ್ರವ ಮಾಡೋದ್ರಿ, ಇನ್ನೊಬ್ಬರಿಗೆ ಉಪದ್ರವ ಮಾಡ್ಕೋತಿರೋದು. ಆಮೇಲೆ ದಂಭ, ವಾಸ್ತವಿಕವಾಗಿ ಅವನಿಗೆ ಧರ್ಮ ಮಾಡಬೇಕು ಅಂತ ಇರಂಗಿಲ್ಲ, ತೋರಿಸ್ತಿರ್ತಾನೆ ನಾನು ಧರ್ಮ ಮಾಡ್ಲಿಕ್ಕತ್ತೀನಿ ಹುಷಾರು. ಮೊದಲೇ ಸತಿ ವೃತ್ತ ಮಾಡ್ಬೇಕಾದ್ರೆ ನಾವು ಹಿಂಗೆ ಮಾಡ್ತಿರ್ತೀವಿ, ಅನಾವೃತ ಬರೋದಿಲ್ಲ, ಹಿಡಿಬಿಡ ಅಂತೇಳಿ. ಆಮೇಲೆ ಒಂದು 4 ವರ್ಷ ಹಾಕೊಂಡು ಹಣೆ ಬರ್ ಗೊತ್ತಾಗ್ತದೆ. ಸುಮ್ಮನೆ ಮಾಡಿ ನೀನು ಮಾಡ್ತೀವಿ ಮಾಡಿ ನಾವು ತಿಂಗ್ ಹೋಗ್ತೀವಿ ಅಂತ ಹಿಂಗೆ ಬಂದ್ಬಿಟ್ಟಿರ್ತದೆ.
ಮೊದಲೇ ಸರ್ತಿ ಮಾಡಿದಾಗ ಹೆಂಗಿರ್ತದೆ, ಭಾರಿ ಇರ್ತದೆ. ಹಂಗೆ ಧರ್ಮಧ್ವಜ ವೃತ್ತಿಂ ವಿಜಯ ಧ್ವಜ ತೀರ್ಥರೆ ಅಂತಾರೆ. ಧರ್ಮಧ್ವಜದ ವೃತ್ತಿ ಅಂದ್ರೆ ಧ್ವಜ ಹಾರಿಸೋದು, ಹಿಂಗೆ ಎಲ್ಲರೂ ಹೇಳ್ಕೊಂಬರೋದು ಅಂತ ತಿಳ್ಕೊಂಡು ಇದು ಇರ್ತದೆ. ಮಾತ್ಸರ್ಯಂ ಹೊಟ್ಟೆ ಕಿಚ್ಚಿನ ಮೇಲೆ ಇಟ್ಕೊಂಡು, ಆಮೇಲೆ ಏನದು ಸಂಭ್ರಂಭಿ ಹರಿಭಕ್ತರ ಮೇಲೆ ಗೂಢ ದ್ವೇಷ ಮಾಡ್ತಿರೋದಂತ. ಮತ್ತು ಭಿನ್ನದ್ರಕ್ಕ ಪರಮಾತ್ಮನ ಬಗ್ಗೆ ಯಥಾರ್ಥ ಜ್ಞಾನ ಇರಂಗಿಲ್ಲ, ಆದ್ರೆ ಭಕ್ತಿ ಮಾಡ್ತಿರ್ತಾನೆ. ನಾವು ದೇವ್ರು ಅಂತಿರ್ತಾನೆ, ಪ್ರದಕ್ಷಿಣೆ ನಮಸ್ಕಾರ ಅಂತಾನೆ, ಪಂಚಾಮೃತ ಅಂತಾನೆ, ಎಲ್ಲ ಮಾಡ್ತಿರ್ತಾನೆ. ಹಿಂಗೆ ಮಾಡ್ಕೊಂಡು ಕೂತಿದ್ದ ಅಂದ್ರೆ ಅವನ್ನ ತಾಮಸ ಭಕ್ತ ಅಂತ ಕರಿಬೇಕು. ವಿಷಯಾನ್ ಅಭಿಸಂಧಾಯ ಯಶಃ ಐಶ್ವರ್ಯಮೇವ ಚ ಅರ್ಚಾದೋ ಅರ್ಚಯೇದ್ಯೋ ಮಾಂ ಪೃಥಕ್ ಭಾವಸ್ಸ ರಾಜಸಃ. ಏನೋ ಒಂದು ಲೌಕಿಕ ಸುಖದ ಸಲುವಾಗಿ ದೇವ್ರ ಪೂಜೆ ಮಾಡ್ತಾನವ. ಅವಂಗೇನು ದೇವ್ರ ಪೂಜೆ ಮಾಡಬೇಕು ಅಂತ ಇರಂಗಿಲ್ಲ. ದೇವರು ಅಂದ್ರೆ ATM ಅಂತ ಇಷ್ಟಿರ್ತಾವ ಅವ್ನ ವ್ಯವಸ್ಥೆ. ದೇವರು ಒಂದು ಇದಕ್ಕೆ ಇಟ್ಕೊಂಡು ಅವನ್ನ ನಮಗೆ ATM ಅವ, ನಮಗೇನು ಬೇಕು ಅದನ್ನು ಕೊಡ್ಬೇಕವ. ಇಲ್ಲದೇ ಇದ್ರೆ ಇಲ್ಲ, ಉಪಯೋಗ ಇಲ್ಲ. ಅವ ಅಭಿಸಂಧಾಯ ವಿಷಯಾನ್ ಅಭಿಸಂಧಾಯ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು, ಅಥವಾ ಯಶಃ ವಿಷಯಗಳಿಲ್ಲ ಕೀರ್ತಿ ಬರಲಿ, ಅಥವಾ ಐಶ್ವರ್ಯ ಬರಲಿ ಅನ್ನೋ ಅಭಿಪ್ರಾಯದಿಂದ ಪ್ರತಿಮೆಯಲ್ಲಿ ಭಗವಂತನ ಪೂಜೆ ಎಲ್ಲರೂ ಪ್ರತಿಮಾದೊಳಗೆ ಮಾಡ್ಬೇಕು ನಾವೆಲ್ಲರೂ. ಇನ್ನು ಯಾಕಂದ್ರೆ ನಾವು ಪ್ರತಿಮಾ ಬಿಟ್ಟು ಹೋಗೋಷ್ಟು ಇಲ್ಲ. ಪ್ರತಿಕಾಲಂ ಅಂದರೆ ನಾವೆಲ್ಲರೂ ಅಪ್ರತಿಕಾಲಂ ಅಲ್ಲ, ಅದಕ್ಕೆ ಪ್ರತಿಮೆಯಲ್ಲೇ ಪೂಜೆಯನ್ನು ಮಾಡಬೇಕು. ಮತ್ತು ಮಾಂ ಪೃಥಕ್ ಭಾವ ದೇವರ ರೂಪಗಳಲ್ಲಿ ಭೇದವನ್ನು ತಿಳ್ಕೊಂಡಿರ್ತಾನೆ. ಇವ ರಾಜಸ ಭಕ್ತ ಅಂತ ತಿಳ್ಕೊಬೇಕಂತ. ವೇದವ್ಯಾಸ ದೇವ್ರು ಬೇರೆ ರೀ, ಋಷಿಗಳ ಪಾಪ ಅವ್ರನ್ನ ನೀವು ದೇವ್ರಂತ ಯಾಕೆ ಮಾಡಿ, ಪರಶುರಾಮ ಬ್ರಾಹ್ಮಣಪ್ಪ ಅಪ್ಪನ ಸಲುವಾಗಿ ಕೊಡ್ಲಿ ಎತ್ಕೊಂಡಂತ ಅವ್ನು ದೇವ್ರು ಮಾಡಿ ಕೂಡಿಸ್ಬಿಟ್ರಿ ನೀವೆಲ್ಲ. ಕೃಷ್ಣ ಅವ ಖರೆ ದೇವ್ರವ, ಎಷ್ಟು ಆನಂದದಿಂದ ಇದ್ದಾನೆ. ಹಿಂಗೇನು ಹುಚ್ಚುಚ್ಚಾರ ಮಾಡ್ಯಾರ ಇವೆಲ್ಲ ರಾಜಸ ಭಕ್ತರು. ಇನ್ನು ಸಾತ್ವಿಕ ಭಕ್ತರು ಯಾರಪ್ಪ ಅಂದ್ರೆ ನೋಡ್ರಿ, ಸಾತ್ವಿಕ ಭಕ್ತರ ಲಕ್ಷಣವನ್ನ ದೇವರು ಹೇಳುವಾಗ ಭಕ್ತಿಯನ್ನ ಯಾವ ಉದ್ದೇಶದಿಂದ ಮಾಡಬೇಕು ಅಂದ್ರೆ ಕರ್ಮ ನಿರ್ಹಾರ ಉದ್ದೇಶ್ಯ, ಪಾಪ ಪರಿಹಾರ ಆಗಲಿ ಅಂತ ಭಕ್ತಿಯನ್ನ ಮಾಡಬಹುದಂತ. ನಾವೇನ್ ಮಾಡಿದ್ವಿ ಇಷ್ಟು ದಿವಸ, ಬರೀ ನಮ್ಮ ತಲೆಗೇನಿತ್ತು ವಿಷ್ಣು ಪ್ರೀತಿಗಾಗಿ ಮಾಡೋದು ಅಂತ ಇಷ್ಟ ಇತ್ತು. ದೇವರು ಒಂದು ಸ್ವಲ್ಪ ವ್ಯತ್ಯಾಸ ಮಾಡ್ತಾನೆ. ಕರ್ಮ ನಿರ್ಹಾರಂ ಪಾಪಕ್ಷಯಮುದ್ದೇಶ್ಯ, ಪಾಪಕ್ಷಯ ಆಗಲಿ ಅನ್ನೋ ಉದ್ದೇಶದಿಂದ, ಮತ್ತು ಪರಸ್ಮಿನ್ ವಾ ತದರ್ಪಣಂ ಯಜೇದ್ಯಷ್ಟ ವಿಮಿತಿವ ಅಪೃಥಕ್ ಭಾವಸ್ಸ ಸಾತ್ವಿಕ. ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾರೆ, ಅವನು ಪ್ರೀತ ಆಗಲಿ ಅನ್ನೋದು ಮಾಡೋದು ಸತ್ಯನೇ, ಅದೇನಿಲ್ಲ ಅಂದಿಲ್ಲ. ಇದು ಒಂದು ಉದ್ದೇಶದಿಂದ ಮಾಡಬಹುದು ಅಂತ ಅರ್ಥ. ಪಾಪ ಪರಿಹಾರಕ್ಕಾಗಿ ನಾವು ಭಗವಂತನಲ್ಲಿ ಭಕ್ತಿ ಮಾಡಬಹುದು. ಶಾಸ್ತ್ರ ನಮಗೆ ಅವಕಾಶ ಕೊಟ್ಟದ. ಕೇವಲ ವಿಷ್ಣು ಪ್ರೀತ್ಯರ್ಥಂ ಅಷ್ಟೇ ಅಲ್ಲ, ಪಾಪ ನಿವಾರಣಾರ್ಥಂ ಅಂತೂ ಹೇಳಿ ಸಂಕಲ್ಪ ಮಾಡಿ ಬರ್ತದೆ. ಅದಕ್ಕೆ ದೇವರ ರೂಪದಲ್ಲಿ ಏನು ಭೇದವನ್ನು ಕಾಣುವುದಿಲ್ಲ, ಎಲ್ಲವೂ ಭಗವಂತನಲ್ಲಿ ಅರ್ಪಣೆಯನ್ನು ಮಾಡ್ತಾನೆ. ಇವ ಸಾತ್ವಿಕ ಅಂತ ತಿಳ್ಕೊಳ್ರಿ. ಅದನ್ನು ಸ್ವಲ್ಪ ಮುಂದುವರೆಸ್ತಾರೆ. ಸಾತ್ವಿಕರದೇ ಒಂಚೂರು ಮತ್ತೆ ಮುಂದುವರೆಸ್ತಾರೆ. ಮದ್ಗುಣ ಶ್ರುತ ಮಾತ್ರೇಣ ಮೈ ಸರ್ವ ಗುಣಾಶ್ರಯೇ ಮನೋಗತಿ ರವಿಚ್ಛಿನ್ನ ಯಥಾ ಗಂಗಾಂಬಸೋ ಅಂಬುದವು. ನನ್ನ ಕಥಿ ಕೇಳಿದುಕೊಳ್ಳೆ, ನನ್ನ ಗುಣಗಳನ್ನು ಕೇಳಿದುಕೊಳ್ಳೆ, ಮನಸ್ಸು ನನ್ನೊಳಗೆ ಹೊಕ್ಬಿಡ್ತದಂತೆ. ಹೆಂಗೆ ಅಂದ್ರೆ ಗಂಗಾ ನದಿ ಸಮುದ್ರದ ಹೆಂಗೆ ಧಮ್ಮಂತ ಹೊಕ್ಕೊಂಡ್ಬಿಡ್ತದೆ, ಹಂಗೆ ಹೊಕ್ಕೊಂಡ್ಬಿಡ್ತದೆ ಅಂತ ದೃಷ್ಟಾಂತ ಕೊಟ್ಟಾನ ದೇವರು. ಎಲ್ಲಿಂದ ಹೊರ್ಕೊಂಡು ಬಂದಿರ್ತದೆ ಗಂಗಾ. ಆ ಕಲ್ಕತ್ತಾಗೆ ಬಂದ್ಕೊಳ್ಳೆ ಗಂಗಾ ಸಾಗರ ಸಂಗಮ ಆಗ್ತದೆ. ನೋಡ್ಬೇಕು, ಅಲ್ಲಿ ಭೋರ್ಗರಿತಿರ್ತದೆ ಗಂಗಾ. ನದಿ ಸಮುದ್ರಕ್ಕೆ ಹೋಗಿ ಸೇರ್ಬೇಕು ಅಂತೇಳಿ ಅಷ್ಟು ವೇಗವಾಗಿ ಬರ್ತಿರ್ತದೆ. ಹಂಗೆ ಭಗವಂತನ ಗುಣಗಳನ್ನು ಕೇಳಿದ ಕೂಡಲೇ ನಮ್ಮ ಮನಸ್ಸು ತಕ್ಷಣ ಭಗವಂತನಲ್ಲಿ ಹೋಗಿ ನಿಂತ್ಕೋಬೇಕು. ಇದು ಸಾತ್ವಿಕನ ಲಕ್ಷಣ. ಲಕ್ಷಣಂ ಭಕ್ತಿ ಯೋಗಸ್ಯ ನಿರ್ಗುಣಸ್ಯ ತದಾಹೃತಂ ಅಹೈತುಕ್ಯ ವ್ಯವಸಿತ ಯಾ ಭಕ್ತಿ ಪುರುಷೋತ್ತಮೇ. ಏನೋ ಹೇತು ಇರಬಾರ್ದು, ಫಲ ಸಾಧನ ಅಪೇಕ್ಷೆ ಇರಬಾರ್ದು, ಅಂಥವ್ನು ಮಾಡಬೇಕು ಅಂತ ಹೇಳಿದರು. ಇನ್ನು ಹಿಂದೆ ಹೇಳಿದ್ದ ಮತ್ತೆ ಸ್ವಲ್ಪ ನೆನಪು ಮಾಡ್ತಾನೆ. ಹೇಳಿದ್ನೆಲ್ಲ ಹಿಂದೆ ಸಾಲೋಕ್ಯ, ಸಾಷ್ಟಿ, ಸಾಮೀಪ್ಯ, ಸಾರೂಪ್ಯ, ಏಕತ್ವ ಇಷ್ಟು ಕೊಡ್ತೀನಿ ಅಂದ್ರು ಬ್ಯಾಡ್ ಅಂತಾರವರು. ಸಾಲೋಕ್ಯ ಗೊತ್ತದ, ಸಾಮೀಪ್ಯ ಗೊತ್ತದ, ಸಾರೂಪ್ಯ ಗೊತ್ತದ, ಸಾಯುಜ್ಯ ಗೊತ್ತದ. ಸಾಷ್ಟಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ವಿಜಯಧ್ವಜ ತೀರ್ಥರು ಒಂದು ಅರ್ಥ ಬರೀತಾರೆ, ಸಮಾನ ಐಶ್ವರ್ಯಂ ಅಂತ ಬರೆದಿದ್ದಾರೆ. ಸಾಷ್ಟಿ ಅಂದ್ರೆ ಏನು? ಸಮಾನ ಐಶ್ವರ್ಯ. ವಿಜಯಧ್ವಜ ತೀರ್ಥರು ಯಾದವಾರರಿಬ್ರು ಅದೇ ಅಭಿಪ್ರಾಯ ಪಡ್ತಾರೆ. ಸಾಷ್ಟಿ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಸಮಾನ ಐಶ್ವರ್ಯ. ದೇವರಿಗೆ ಎಷ್ಟು ಐಶ್ವರ್ಯ ಅದ ಅಷ್ಟು ಐಶ್ವರ್ಯ ಈ ಭಕ್ತರಿಗೆ ಕೊಡ್ತಾನೆ ದೇವರು. ತಗೋ, ತಿನ್ ಎಷ್ಟು ಬೇಕಷ್ಟು ಉಂಡು, ನೀನು ಎಷ್ಟದ ಅಷ್ಟು ನೀನು ಕೊಟ್ಟಿನಿ ಅಂತ ತಿಳ್ಕೊಂಡು ಅಂಥ ಭಕ್ತರು ಇದ್ದಾರೆ. ಬ್ರಹ್ಮದೇವರೊಬ್ಬರ ಮತ್ತೆ ಉಳಿದವರೆಲ್ಲ ಆಗಲ್ಲ. ಮತ್ತೆ ಯಾಕಂದ್ರೆ ಸರ್ವಾಂಗ ಸಾಯುಜ್ಯ ಸಿಗೋದು ಅವರೊಬ್ಬರಿಗೆ, ಆದ್ದರಿಂದ ಅವ್ರಿಗೆ ಹೇಳಿ ಸಾಷ್ಟಿ ಅಂದ್ರೆ ಸಮಾನ ಐಶ್ವರ್ಯ ಅಂತ ತಿಳ್ಕೊಳ್ರಿ. ಸಗೇವ ಭಕ್ತಿ ಯೋಗಾಖ್ಯ ಆತ್ಯಂತಿಕ ಉದಾಹೃತಃ ಏನ ಅತಿವ್ರಜ್ಯ ತ್ರಿಗುಣಾನ್ ಮದ್ಭಾವ ಯೋಪಪದ್ಯತೆ. ಆತ್ಯಂತಿಕ ಭಕ್ತಿ ಯಾವುದು ಅಂತ ಕೇಳಿದ್ರೆ ಅದು ಮಾಡಿದ್ದು ಹೆಂಗಿರ್ತದೆ ಅಂದ್ರೆ ತ್ರೀನ್ ಗುಣಾನ್ ಅತಿವ್ರಜ್ಯ,
ಈ ತ್ರಿಗುಣಾತ್ಮಕವಾದ ಲಿಂಗದೇಹವನ್ನ ಶರೀರೇಂದ್ರಿಯಗಳನ್ನೆಲ್ಲವನ್ನ ಬಿಟ್ಟು ದಾಟಿದ್ರೆ ಅದು ನಿಜವಾದ ಭಕ್ತಿಯಾಗಿರ್ತಂತೆ. ಅಂದ್ರೆ ನಮ್ಮ ಭಕ್ತಿ ಏನಾಗಬೇಕು, ಲಿಂಗ ಶರೀರವನ್ನ ದಾಟಿಸುವಷ್ಟು ಸಮರ್ಥ ಆಗ್ಬೇಕು. ಇದ್ರ ತಾತ್ಪರ್ಯ. ನಾವೇನ್ ಭಕ್ತಿ ಏನೋ ಸಂಸಾರ ದಾಟಿಸ್ಬಿಡ್ಲಿಪ್ಪ ಸಾಕು ಅಂತ ಇಟ್ಟು ಭಕ್ತಿ ಮಾಡೋದಲ್ಲ. ಲಿಂಗ ಶರೀರ ದಾಟಿಸ್ಲಿ ಅನ್ನೋ ಅಭಿಪ್ರಾಯದಿಂದ ಭಕ್ತಿ ಮಾಡ್ಬೇಕು ನಾವು. ಇಲ್ಲಿ ಮತ್ತು ಹೂ ಉಲ್ಟಾ ಬರೋದಲ್ಲ, ಮತ್ತೆ ಇಲ್ಲಿ ಹೋದ್ರೆ ಎಲ್ಲಿ ಬರೋದು ಅಲ್ಲಿ ಬರೋದೇ. ಮತ್ತೆ ಅದಕ್ಕೆ ಹಂಗೆ ಮಾಡ್ಲಿಕ್ಕೆ ಹೋಗಬಾರ್ದು. ಮತ್ತೆ ಉಸಿರ್ಲೆ ಹೋದ್ವಿ ಅಂದ್ರೆ ಮತ್ತೊಮ್ಮೆ ಬರ್ಬೇಕಾಗ್ತಾರೆ. ಅದು ಸ್ವಲ್ಪ ಇಲ್ಲಿದ್ದ ಹೋಗ್ಬಿಡ್ಬೇಕು. ಅಂದ್ರೆ ಅದು ಮುಂದೆ ಬರೋ ಟೈಮ್ ಇಲ್ಲೇ ಸ್ಪೆಂಡ್ ಮಾಡಿಬಿಟ್ರೆ ಅಂದ್ರೆ ಮತ್ತೆ ಬರೋದು ಉಳ್ಬಿಡ್ತದೆ. ಅವಸರಸಲೆ ಮಾಡ್ಲಿಕ್ಕೆ ಹೋಗಬಾರ್ದು. ಹಂಗಲ್ಲ, ಅನುಭವಿಸೋದಲ್ಪ. ನೀ ಅವಸರಲೆ ಸಾಧನ ಮಾಡ್ಕೊಂಡು ಹೋದಿ ಅಂದ್ರೆ ಆ ಟೈಮ್ ಉಳಿದಿದ್ರೆ ಮತ್ತೆ ಬರ್ಬೇಕಾಗ್ತದೆ. ಅದಕ್ಕೆ ಹಂಗೆ ಮಾಡ್ಲಿಕ್ಕೆ ಹೋಗಬಾರ್ದು ಅಂತ. ಏನ ಅತಿವೃಜ್ಯ ತ್ರೀನ್ ಗುಣ ಮದ್ಭಾವ ಯೋಪಪದ್ಯತೆ. ಬಹಳ ಅವಸರದಲ್ಲಿರ್ತಾರೆ. ನೀವು ಮುಂದೆ ಹೋಗಿರಿ ನಾವು ಬರ್ತೀವಿ ಅಂತ ಕಳಿಸ್ಬಿಡ್ಬೇಕು ಅವ್ರನ್ನ. ನಿಷೇವಿತೇನ ನಿಮಿತ್ತೇನ ಸ್ವಧರ್ಮೇಣ ಮಹೀಯಸ ಕ್ರಿಯಾಯೋಗೇನ ಶಸ್ತೇನ ನಾತಿಹಿಂಸ್ರೇಣ ನಿತ್ಯಶಃ. ಇನ್ನ ನಿಷ್ಕಾಮವಾಗಿ ಭಗವಂತನ ಸೇವೆಯನ್ನು ಮಾಡಬೇಕು. ಸ್ವಧರ್ಮೇಣ ಮಹೀಯಸ. ಬಹಳ ಸ್ವಾರಸ್ಯ ಹೇಳ್ತಾರೆ. ನಮ್ಮ ಧರ್ಮ ಏನದ, ಇದು ನಮ್ಮ ಧರ್ಮವನ್ನ ನಾವು ಮಹೀಯಸ ಅತ್ಯಂತ ಶ್ರದ್ಧೆಯಿಂದ ಮಾಡ್ಬೇಕಂತ. ನಮ್ಮ ಧರ್ಮ ನಾವು ಮಾಡ್ಬೇಕಾದಾಗ ಶ್ರದ್ಧಾ ಕಡಿಮೆ ಮಾಡಬಾರ್ದು. ಏನಪ್ಪಾ ಮಹಾರಾಯ ಹೇಳ್ಯಾನ, ಇನ್ನ ಬ್ರಾಹ್ಮಣ ಹುಟ್ಟಿ ಬಿಟ್ಟಿನಿ, ಮಾಡ್ಲಿಲ್ಲ ಅಂದ್ರೆ ಊರ್ನಾಗಿದ್ದವ್ರೇನು ಬೈಕೋತಾರ, ನಮ್ಮ ಹೆಸರ್ಲಿ ಮಾಡಿದ್ರೆ ಬೈಕೋತಾರ ಕೆಲವರು ಇದ್ದಾರೆ. ಏನ್ ಮಾಡ್ಕೋತ ಕೂತ್ರಿ ಅಸಹ್ಯ ಅಂತ. ಮಾಡದೇ ಇದ್ರೆ ಬೈತಾರ ಅಂತ ಕೆಲವರು ಇದ್ದಾರೆ. ಅವ್ರಿಬ್ಬರು ನೋಡ್ಲಿಕ್ಕೆ ಹೋಗ್ಬಾರ್ದು. ಅದಕ್ಕೆ ಅವ್ರು ಸುಭಾಷಿತ ಹೇಳ್ತಾರ, ಕಿಂ ಕರೋತಿ ಬಹುಜಲ್ಪ. ಲೋಕ ನಮ್ಗೆ ಏನ್ ಮಾಡ್ತದೆ, ಬರೀ ವಟ 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 ಅಂತ ಇರ್ತದೆ. ಸರ್ವಥಾ ಸ್ವಹಿತಮಾಚರಣೀಯಂ. ನಮ್ಮ ಹಿತ ಏನ್ ನಾವು ಅದನ್ನ ಆಚರಣೆ ಮಾಡಬೇಕು. ಕಿಂ ಕರೋತಿ ಬಹುಜಲ್ಪ. ಬರೀ ಮಾತಾಡೋ ಲೋಕನ್ ತಗೊಂಡು ಏನ್ ಮಾಡ್ಬೇಕಾಗ್ಯದ. ಇವತ್ತು ಮಾತಾಡ್ತಾರೆ, ನಾಳೆ ಬಿಟ್ಟು ಹೋಗ್ತಾರೆ. ಇದ ಚಲೋ ಆಯ್ತು ಅಂದ್ರೆ ನಾಳೆ ಅವರ ಬಂದು ನೀವು ಮಾಡಿ ಚಲೋ ಆತ್ರಪ್ಪ ಅಂದಂದು ಹೋಗ್ತಾರೆ. ಆದ್ರಿಂದ ಉಸಾಬರಿ ನಾವು ಅವ್ರನ್ನ ಯಾರು ನೋಡಬಾರದು, ನಮ್ಮ ಹಿತ ನಾವು ಮಾಡ್ಕೋಬೇಕು. ಮಹೀಯಸ. ಅದಕ್ಕೆ ಯಾದವಾರ ಬರೀತಾರೆ, ಶ್ರದ್ಧಾತಿಶಯ ಯುಕ್ತೇನ, ಅತ್ಯಂತ ಶ್ರದ್ಧೆಯಿಂದ ಕ್ರಿಯಾಯೋಗೇನ ತಂತ್ರಸಾರೋಕ್ತವಾಗಿ ಹೇಳಿದ ಕ್ರಮದಲ್ಲಿ ಮತ್ತು ನಾವು ಭಗವದ್ ಆರಾಧನೆಯನ್ನು ಮಾಡಬೇಕು. ಪ್ರಾಣಿ ಉಪದ್ರವ ಮಾಡಬಾರ್ದು. ನಾವು ಮಾಡ್ಬೇಕಾದ್ರೆ ಧರ್ಮಾಚರಣೆ ಇನ್ನೊಬ್ರಿಗೆ ಹಿಂಸೆ ಕೊಡಬಾರ್ದು. ನನ್ನ ಮನೆಗೆ ನಾವು ಧರ್ಮಾಚರಣೆ ಮಾಡ್ಕೊಂಡಿರ್ಬೇಕು. ಧರ್ಮಾಚರಣೆ ಇನ್ನೊಬ್ಬರಿಗೆ ಕಿರಿಕಿರಿ ಆಗೋ ಹಂಗೆ ಮಾಡಬಾರ್ದು. ಮೈಕ್ ಹಚ್ಚಿ 5 ಗಂಟೆಗೆ ಓದರಬಾರ್ದು. ಓ ಅಂತ ಅವ ಎಲ್ಲಿದ್ದಾನೋ ಪುಣ್ಯಾತ್ಮ, ಅವ್ನು ಕೇಳಿಸೋ ತನಕ ಇವ್ರು ಬಿಡಂಗಿಲ್ಲ, ಓದರೋ ನಿಲ್ಸಂಗಿಲ್ಲ, ಹಂಗೆಲ್ಲ ಮಾಡಬಾರ್ದು. ನಮ್ಮನೆ ಅದಕ್ಕೆ ನಮ್ಮಲ್ಲಿ ಅನಾವಿಷ್ಕೂರ್ವ ನನ್ಮಯ ಅಂತ ಹೇಳ್ಯಾರ. ನಮ್ಮಲ್ಲಿ ಆವಿಷ್ಕಾರ ಮಾಡಬೇಡ್ರಿ ಅಂತ ಯಾರು ಅಯೋಗ್ಯರ ಪಾಲಾಗಿ ಹೋಗ್ಬಿಡ್ತದೆ ಅಂತ ತಿಳ್ಕೊಂಡು ಹೇಳಿ. ಇನ್ನೇನು ಅಯೋಗ್ಯನೇ ಅವ, ಒದರ್ಕೋತಾವ, ಏನು ಸಮಸ್ಯೆ ಇಲ್ಲ. ನಮ್ದು ಮಾತ್ರ ವೇದ ವಿದ್ಯೆ, ಇದು ಬಹಳ ಯೋಗ್ಯರಿಗೆ ಮಾತ್ರ ಮುಟ್ಟಬೇಕಾದದ್ದು. ಅದನ್ನು ತಗೊಳ್ರಿ. ಮತ್ತೇನು ಮುಂದೆ ಅದ ಭಕ್ತಿ ಒಳಗೆ ಮತ್ತೊಂದು ಸ್ವಲ್ಪ ವಿವರಣೆಗಳು. ಭಕ್ತಿ ಕ್ರಮಗಳೇನು? ಮಧ್ಯಷ್ಣ್ಯ ದರ್ಶನ, ಭಗವತ್ ಪ್ರತಿಮಾಗಳ ದರ್ಶನ ಮಾಡಬೇಕು. ಸ್ಪರ್ಶ ಪೂಜಾ, ಅವುಗಳ ಸ್ಪರ್ಶ, ಅವುಗಳ ಪೂಜೆ, ಸ್ತುತಿ ಸ್ತೋತ್ರ ಮಾಡೋದು, ಅಭಿವಂದನ ಪ್ರದಕ್ಷಿಣೆ ಹಾಕೋದು, ಇವೆಲ್ಲವೂ ಕೂಡ ಭಕ್ತಿನೇ. ಇವೆಲ್ಲ ಭಕ್ತಿ ಅಲ್ಲ ಅಂತ ತಿಳಿಬಾರ್ದು. ಮತ್ತೆ ಬರೀ ಗುಡುಗುಡುಗುಡು ಸುತ್ತಿರಿ, ಏನ್ ತಲಿ ಹಿಂಗೆ ಅಲ್ಲಿಗೆ ಹೋಗಬಾರ್ದು. ಆ ಸುತ್ತುವುದು ಒಂದು ಭಕ್ತಿನೇ. ಯಾಕ ದೇವ್ರ ಉಪದೇಶ ಮಾಡ್ಯಾನ, ಸ್ತುತಿಯ ಅಭಿವಂದನೆ, ಸ್ತೋತ್ರ ಮಾಡ್ಕೋದ್ ಪ್ರದಕ್ಷಿಣೆ ಹಾಕೋದ್ ಬಂದ್ರಿ ಅಂದ್ರೆ ಅದು ಒಂದು ನನ್ನ ಭಕ್ತಿ, ನನ್ನಲ್ಲಿ ಮಾಡುವಂತಹ ಪೂಜೆ ಅಂತ ತಿಳಿಸಿಕೊಟ್ಟಿದ್ದಾನೆ ದೇವರು. ಭೂತೇಶು ಮದ್ಭಾವನಯ. ಇನ್ನೊಂದು ಮಾತು ಹೇಳ್ತಾನೆ, ಎಲ್ಲಾ ಪ್ರಾಣಿಗಳಲ್ಲಿ ದೇವರಿದ್ದಾನಂತ ಅನುಸಂಧಾನ ಮಾಡೋದು ಒಂದು ಭಕ್ತಿ ಅಂತ, ಅದೊಂದು ಪೂಜಾ ಅಂತ. ಎಷ್ಟು ಸುಲಭರಿ. ಎಲ್ಲರ ಏನೂ ಖರ್ಚು ಇಲ್ಲ, ಕಾಸು ಇಲ್ಲ. ಕೆಲವರು ಪಂಚಾಂಗ ಮಾಡಿಸ್ಬೇಕು ಅಂದ್ರೆ ಅಳ್ತಿರ್ತಾರೆ, ಹಸ್ತೋದಕ್ಕೆ ಮಾಡಿಸೋ ಅಳ್ತಿರ್ತಾರೆ. ಅವು ಯಾವ ಬೇಡ ಬೇಡಪ್ಪ. ಎಲ್ಲಾರು ಎಷ್ಟು ಮಂದಿ ಇದ್ದಾರೆ, ಎಲ್ಲರೂ ದೇವರಿದ್ದಾನೆ. ಇಷ್ಟು ಅನುಸಂಧಾನ ಮಾಡ್ಕೊಂಡು, ಇಷ್ಟು ಅನುಸಂಧಾನ ಬೇಡ, ಇಷ್ಟು ವಾಕ್ಯ ಸ್ಮರಣೆ ಮಾಡ್ಕೊಂಡ್ರೆ ಸಾಕು, ಕೆಲಸ ಮುಗಿದು ಹೋಗ್ತು ನಮಗೆ. ಆದ್ದರಿಂದ ಏನಾಯ್ತು? ಭೂತೇಶು ಮದ್ಭಾವನಯ ಸತ್ಯೇನ ಅಸಂಗಮೇನ ಚ. ಸತ್ಯೇನ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಸಜ್ಜನರ ಹಿತವಚನದಿಂದ. ಸಜ್ಜನರ ಹಿತವಚನ. 4 ಮಂದಿಗೆ ಒಳ್ಳೇದು ಆಡೋದೇನದ ಅದು ದೇವ್ರ ಪೂಜಾ. ನೋಡಿ ಎಷ್ಟು ಸ್ವಾರಸ್ಯ. ನಾನು ದೇವರು 4 ಮಂದಿಗೆ ಒಳ್ಳೇದು ಆಡಿದ್ರೆ ಸಾಕು, ದೇವ್ರ ಪೂಜೆ ಆಗಿಬಿಡ್ತದೋ, ಅದು ಭಕ್ತಿ ಆಯ್ತು. ಮತ್ತ ಅಸಂಗಮೇನಚ, ದುರ್ಜನ ಸಂಘ ಮಾಡಬೇಡ್ರಿ ಅಂತ. ಮಹತಾಂ ಬಹುಮಾನೇನ, ದೊಡ್ಡವರಿಗೆ ಮಾನ್ಯವನ್ನ ಕೊಡುವುದು. ಹೀನಾನ ಅನುಕಂಪಯ, ಹೀನರಿಗೆ ಅನುಕಂಪೆಯನ್ನು ತೋರಿಸೋದು. ಸಜ್ಜನರಿಗೆ ಅನುಮಾನ್ಯವನ್ನ ಮಾಡೋದು, ಹೀನರಿಗೆ ಅನುಕಂಪೆಯನ್ನು ತೋರಿಸೋದು. ಆತ್ಮತುಲ್ಯೇಶು ಮೈತ್ರೇಣ, ನಮ್ಮ ಯಾರು ಸಮಾನ ಇದ್ದಾರೆ ಅವರಿಗೆ ಮೈತ್ರಿಯನ್ನು ತೋರಿಸೋದು. ಯಮೇನ ನಿಯಮೇನ ಚ, ಈಗ ಹೇಳಿರುವಂಥ ಯಮ ನಿಯಮಗಳನ್ನು ಮಾಡೋದು. ಇದಾದ ಮೇಲೆ ಇನ್ನೊಂದು ಮಾತು ಹೇಳ್ತಾನೆ ಇದೇ ಭಕ್ತಿ ಒಳಗೆ, ನಾಮಕೀರ್ತನ ಅಂತ ಒಂದು ಹೇಳಿದ್ದ ನೋಡ್ರಿ. ನಿರಂತರ ಹಾಡು ಹಾಡಬೇಕು, ನಾಮಕೀರ್ತನ ಮಾಡಬೇಕು. ಇದು ಸಾತ್ವಿಕ ಭಕ್ತಿಯೊಳಗೆ ಬರ್ತದೆ. ನಾ ಅದನ್ನು ಸ್ವೀಕಾರ ಮಾಡ್ತೀನಿ. ಆಧ್ಯಾತ್ಮಿಕ ಅನುಶ್ರವಣ, ಪಾಠ ಪ್ರವಚನಗಳನ್ನು ಕೇಳೋದು. ನಾಮ ಸಂಕೀರ್ತನ ಚ ಮೇ,
ನಾಮ ಸಂಕೀರ್ತನ ಅಂದರೆ ಹಾಡಾಡೋದು, ದೇವರ ಸ್ಮರಣೆಯನ್ನು ಮಾಡೋದು, ಇವನ್ನೆಲ್ಲವನ್ನ ಮಾಡಬೇಕು. ಇನ್ನು ಮುಂದೆ ಜಪ ಮಾಡ್ಕೊಂಡು ಭಗವಂತನ ನಾಮಸ್ಮರಣೆ ಅದು ಮಾಡ್ಲಿಕ್ಕೆ ಬರ್ತಾರೆ. ಹರೇ ರಾಮ ಹರೇ ಕೃಷ್ಣ ಅಂತ ಮಾಡ್ಕೋತ ಹೇಳ್ತಾರೆ ಅವರು, ಅವಶ್ಯ ಬರ್ತದೆ. ನಾನು ಹೇಳಿದ್ದೇನು, ಕೂತ್ ಮಾಡಿದ್ರೆ ಹೆಚ್ಚು ಲಾಭ ಆಗ್ತದೆ ಅಂತ ಹೇಳಿ. ಅಡ್ಡಾಡ್ಕೋತ್ ಮಾಡಬೇಡ್ರಿ ಅಂತ ಅನ್ನೋದು ಉದ್ದೇಶ. ಮಾಡಬೇಡ್ರಿ ಅಂತ ಉದ್ದೇಶ ಇಲ್ಲ, ಅಡ್ಡಾಡ್ಕೋತ್ ಮಾಡಬೇಡ್ರಿ ಅನ್ನೋದು ಉದ್ದೇಶ ನಮಗೆ. ಯಾಕಂದ್ರೆ ಅಡ್ಡಾಡ್ಕೋತ್ ಮಾಡಿದ್ರೆ ಮನಸ್ಸು ಹೊಯ್ದಾಡ್ತಿರ್ತದೆ, ಲಕ್ಷ ಕಡೆ ಹೋಗ್ತದೆ, ಫಲ ಪೂರ್ಣ ಸಿಗಂಗಿಲ್ಲ. ಅದಕ್ಕೆ ಕೂತ್ ಒಂದ್ ಕಡೆ ಮಾಡಿದ್ರೆ ಅಂದ್ರೆ ಲಾಭ ಆಗ್ತದೆ ಅಂತ ಹೇಳಿದ. ಅದಕ್ಕೆ ಎಲ್ಲಾ ನಾಮಸ್ಮರಣೆಗೂ ಫಲ ಅದ. ಅವ್ರು ಏನ್ ನಾಮಸ್ಮರಣೆ ಮಾಡ್ತಾರೆ ಅವ್ರ ಯೋಗ್ಯತೆ ಅಷ್ಟಿರ್ತದೆ. ಏನಿರ್ತದೆ ಅವ್ರಿಗೆ ಅದು ತಂತ್ರಜ್ಞಾನಿ ಅಧಿಕಾರ, ನಾಮೇ ಅಧಿಕಾರಿತ ಅಂತ ಹೇಳ್ಯಾರ ಅವ್ರು. ಶೂದ್ರಾದಿಗಳಿಗೆಲ್ಲರಿಗೂ ಕೂಡ ನಾಮದಲ್ಲಿ ಅಧಿಕಾರ ಅದ. ಅವ್ರನ್ನ ಅದೇ ಅವರಿಗೆ ಮೋಕ್ಷ ತಾರಕ. ಮತ್ತ ಅವ್ರ ನಾಮಸ್ಮರಣೆ ಮಾಡೋದ್ರಿಂದಲೇ ಮೋಕ್ಷ ಆಗ್ತಾವ್ರಿ. ಯಾಕಂದ್ರೆ ಶಾಸ್ತ್ರ ಇಲ್ಲ, ಏನಿಲ್ಲ, ಪುರಾಣ ಇಲ್ಲ ಅವ್ರಿಗೆ. ಪಾಪ ಅವರಿಗೆ ಹೆಚ್ಚು ಅನುಕೂಲ ಇರುವುದಿಲ್ಲ. ಅದಕ್ಕೆ ಅದನ್ನ ಮಾಡಿದ್ರೆ ಆಗ್ತದೆ ಅಂತ ಹೇಳ್ಯಾರ. ಅವಶ್ಯ ಅದ ಫಲ. ಜಪ ಮಾಡ್ಬೇಕಾರು ಮತ್ತ ಅಲ್ಲಲ್ಲ, ಈ ನೀವು ಜಪ ಮಾಡ್ಬೇಕಾದ್ರೆ ಒಂದ್ ಕಡೆ ಕೊಡು ರಾಮ ರಾಮ ಹರೇ ಕುತ್ಕೊಂಡೆ ಮಾಡ್ಬೇಕು. ನೀವು ಅಡ್ಡಾಡ್ಕೋತ್ ಮಾಡಿದ್ರಿ ಅಂದ್ರೆ ಮನಸ್ಸು ಬಿಡ್ತದೆ, ಆಗೋದಿಲ್ಲ ಅದು. ಅದು ಬರೀ ಸ್ಮರಣೆ ಅಷ್ಟೇ. ಅದು ನಾಮಸ್ಮರಣೆ ಮಾಡ್ಕೋತ ಹೋಗೋದು ಅಷ್ಟ. ಅದು ನಾಮಸ್ಮರಣೆ ಮಾಡ್ಕೋತ ಹೋಗೋದು, ಜಪದೊಳಗೆ ಬರೋದಿಲ್ಲ. ಅದು ಬರೀ ನಾಮಸ್ಮರಣೆ ಆಗ್ತದೆ ಅಷ್ಟೇ, ಜಪ ಅನ್ನಂಗಿಲ್ಲ. ಇವ್ರು ಜಪ ಅಂತ ನೀವು ಮಣಿ ಹಿಡಿದು ಮಾಡಿದ್ರೆ ಜಪ ಆಗ್ತದೆ, ಕೌಂಟಿಂಗ್. ಅದು ಬರೀ ಹರೇ ರಾಮ ಅನ್ಕೋತ ಹೋಗ್ತಿರ್ತಾರೆ, ಹರೇ ಬಿಟ್ಟರೆ ಅನ್ಕೋತ ಹೋಗ್ತಿರ್ತಾರೆ ಅಷ್ಟೇ. ಆತ ಮದ್ಧರ್ಮೇಣಾಪಿ ಯರ್ಹೇತೈ ಪರಿಶುದ್ಧ ಆಶಯ. ಬಟ್ ಅಷ್ಟೇ ಅಲ್ಲ, ಮದ್ಧರ್ಮ ಅಂದ್ರೆ ಏನು? ಇವುಗಳನ್ನ ಮಾಡೋದ್ರಿಂದ ಮನಸ್ಸು ಶುದ್ಧ ಆಗ್ತದ. ಅದಕ್ಕೆ ಇಬ್ಬರು ವ್ಯಾಖ್ಯಾನ ಮಾಡ್ಯಾರ. ಯಾದವಾರ್ಯರಂತಾರ ವಿಷ್ಣು ಪಂಚಕ ಉಪವಾಸಾದಿ ರೂಪೇಣ ಅಂತ ಬರ್ದಾರೆ. ಮದ್ಧರ್ಮ ಅಂದ್ರೆ ಏನು? ವಿಷ್ಣು ಪಂಚಕ, ಉಪವಾಸ ಇವುಗಳನ್ನ ಮಾಡೋದ್ರಿಂದ ಏನಾಗ್ತದೆ? ಆಶಯ ಶುದ್ಧ ಭವತಿ, ಮನಸ್ಸು ಶುದ್ಧ ಆಗ್ತದೆ. ವಿಜೇಂದ್ರ ಜೊತೆ ಊರ್ಧ್ವ ಪುಂಡ್ರ ಧಾರಣಾದಿನ ಅಂತ ಅವ್ರು ಬರೀತಾರೆ. ಗೋಪೀಚಂದ್ರನ ಹಚ್ಕೋಬೇಕು ಅಂತ ಯಾವಾಗ ಕಪಿಲ ಸ್ವಯಂಭೂ ಮನ್ವಂತರದಾಗ ಹೇಳ್ಯಾನ್ರಿ. ಈಗಲ್ಲ, ವೈವಸ್ವತ ಮನ್ವಂತರದಾಗಲ್ಲ ಹೇಳಿದ್ದು. ಗೋಪೀಚಂದ್ರ ಅವಾಗ ಅದಂತ ವ್ಯಾಖ್ಯಾನ ಮಾಡಿರೋದು. ಈಗಲ್ಲ ಅಂದ್ರೆ ಹೇಳಿದ್ದು ಈಗಲ್ಲ ಅಂತ ಅರ್ಥ. ಹಚ್ಕೋಬೇಕು ಅಂತ ಈಗಲ್ಲ ಅಲ್ಲ, ಈಗ ಹೇಳಿಲ್ಲ, ಹಚ್ಕೊಳ್ಬೇಕಂತ ಅವಾಗ ಹೇಳ್ಯಾರ ಅಂತ ಹೇಳಿದ್ದು ನಾವು. ಅಂದ್ರೆ ಮೊದ್ಲೇ ಮನ್ವಂತರ ಹೇಳಿವೆ. ಮಧರ್ಮೈ ಇಂದ್ರ ವಿಷ್ಣು ಪಂಚಕಾದಿಗಳನ್ನ ಮಾಡಬೇಕು, ಭೀಷ್ಮ ಪಂಚಕಾದಿಗಳನ್ನ ಮಾಡಬೇಕು, ಏಕಾದಶಿ ಚಾತುರ್ಮಾಸ್ಯಾದಿಗಳನ್ನ ಮಾಡಬೇಕು, ಜೊತೆಗೆ ಊರ್ಧ್ವ ಪುಂಡ್ರಾದಿಗಳನ್ನ ಧಾರಣ ಮಾಡಬೇಕು. ಇವನ್ ಬಿಟ್ಟು ಅವನ್ ಮಾಡೋ ಹಂಗಿಲ್ಲ, ಅವನ್ ಬಿಟ್ಟು ಇವ್ರು ಮಾಡೋ ಹಂಗಿಲ್ಲ. ನಾವೆಲ್ಲ ವಿಷ್ಣು ಪಂಚಕ ಮಾಡ್ತೀವಿ, ಗೋಪಿಚಂದ್ರ ಅಂಗಾರಕ್ಷ ಏನ್ ಮಾಡ್ಬೇಕು ಹಿಂಗನ್ನೋ ಹಂಗಿಲ್ಲ, ಹಚ್ಕೊಳ್ಬೇಕು. ನಾವೆಲ್ಲ ಜ್ಞಾನಿಗಳು ಪಾಠ ಪ್ರವಚನ ಮಾಡ್ತಿರ್ತೀವಿ, ಇಷ್ಟ ಗಡ್ಡ ಬಿಟ್ಕೊಂಡಿರ್ತೀವಿ, ಹಿಂಗ ನಮಗೇನು ಸಮಸ್ಯೆ ಇಲ್ಲ ಅಂತ. ಹಿಂಗಂದ್ರೆ ಅವೆಲ್ಲ ಇಲ್ಲ. ಗೋಪಿಚ ಹಚ್ಕೋಬೇಕಪ್ಪ ಹೇಳ್ಯಾರ. ಮತ್ತೆ ಅವರು ಯಾರನ್ನ ನಮ್ಮ ವ್ಯಾಖ್ಯಾನಕಾರ ಹೇಳಿಲ್ಲ ಗೋಪಿಚ ಹಚ್ಕೋ ಅಂತ ಹೇಳಿ, ನಿಮ್ಮವ್ರು ಹೇಳ್ಯಾರ, ನೀ ಏನ್ ಮಾಡ್ತೀವಿ ಮಾಡ್ಕೋ. ಏನ್ರಿ ಆಚಾರ ಗೊತ್ತಾಗ್ತಿಲ್ಲ ಯಾರು ಹೇಳ್ಯಾರ ಅಂತ ಹೇಳಿ ಅದಕ್ಕೆ ಅವ್ರಿಗೆ ಹಾಕ್ಬಿಡೋದು ಮೈ ಮೇಲೆ. ಇನ್ನು ಅದಕ್ಕೆ ಇವನ್ನೆಲ್ಲ ಮಾಡಬೇಕು ಅಂತ ಹಿಂಗೆ ತಿಳಿಸ್ತಾ ಇದ್ದಾರೆ. ಅಧಿಕಾರಿಯಾದ ಪುರುಷನಿಗೆ ಮನಸ್ಸು ಶುದ್ಧ ಆಗ್ತದೆ. ಆವಾಗ ಏನು ಭಗವಂತನ ಗುಣಗಳನ್ನು ಕೇಳ್ತಾನೆ, ದೋಷಗಳನ್ನು ಕೇಳೋದಿಲ್ಲ. ಆಗ ಭಗವಂತನಲ್ಲಿ ನಿತ್ಯದಲ್ಲಿ ಭಕ್ತಿ ಬೆಳೀತಾ ಹೋಗ್ತದೆ ಅಂತ ಹೇಳಿದ್ದ. ಯಥಾ ವಾತರಥ ಗ್ರಾಣ ಮಾವಂತೆ ಗಂಧ ಆಶಯಾತ್ ಏವಂ ಯೋಗರಥಂ ಚೇತಃ ಆತ್ಮಾನಂ ವಿಕಾರಿಯಥ. ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂದರೆ, ವಾತರಥ ಅಂದರೆ ಗಾಳಿ, ಅದು ಗಂಧವನ್ನ ತಾನಾಗೆ ತಗೊಂಡು ಬಂದು ಮೂಗಿಗೆ ಮುಟ್ಟಿಸ್ತದಂತ. ಹಿಂಗೆ ನಮ್ಮ ಸಾಧನ ಆಗಿತ್ತು ಅಂದ್ರೆ ನಮ್ಮ ಮನಸ್ಸು ಒಯ್ದು ತಾನಾಗೆ ಭಗವಂತನ ಕೂತ್ ಬಿಡ್ತದಂತ. ದೃಷ್ಟಾಂತ ಕೊಟ್ಟಾರೆ. ಗಾಳಿ ಗಂಧವನ್ನು ತಗೊಂಡು ಮೂಗಿಗೆ ಮುಟ್ಟಿಸೋ ಹಂಗೆ ನಮ್ಮ ನಿಜವಾದ ಭಕ್ತಿ ಇತ್ತು, ಸಾಧನ ಇತ್ತು ಅಂದ್ರೆ ಮನಸ್ಸು ಹೋಗಿ ಸೀದಾ ಭಗವಂತನೊಳಗೆ ಕೂತ್ ಬಿಡ್ತದಂತೆ. ಅದಕ್ಕೆ ಮತ್ತೆ ಹೇಳಿದರು, ಎಲ್ಲರೊಳಗೆ ನಾ ಇದ್ದೀನಿ, ಅಲ್ಲಿ ನನ್ ಗೌರವ ಕೊಡದೆ ಬರೀ ದೇವ್ರ ಪಡಿಗೆ ತಕೊಂಡು ಪೂಜಾ ಮಾಡ್ಕೊಂಡು ಕೂತಿದ್ದ ಅಂದ್ರೆ ಅವ ಅರ್ಚಾ ವಿಡಂಬನಂಬುದು ನಾಟಕದ ಪೂಜೆ ಅಂತದು. ದೇವ್ರ ಹೇಳ್ಯಾನ ಮತ್ತೆ, ಅಹಂ ಸರ್ವೇಷು ಭೂತೇಷು ಭೂತಾತ್ಮ ಅವಸ್ಥಿತ ಸದಾ ತಮ್ಮ ಅವಜ್ಞಾಯ ಅವು ತಿರಸ್ಕಾರ ಮಾಡಿ ಮಾ ಮರ್ತ್ಯ ಕುರುತೆ ಅರ್ಚಾ ವಿಡಂಬನಂ. ಅದು ಪ್ರತಿಮಾ ಪೂಜೆ ಅಲ್ಲ, ಪ್ರತಿಮಾರ್ಚನೆ ಅಲ್ಲದು, ಅದು ವಿಡಂಬನದ ಪೂಜೆ ಅದು. ಅದರಿಂದ ಯಾವ ಪ್ರಾಣಿಗಳಿಗೂ ಅಪಮಾನವನ್ನ ಮಾಡಬಾರದು. ಯೋ ಮಾಂ ಸರ್ವೇಷು ಭೂತೇಷು ಸಂತಮಾತ್ಮಾನಮೀಶ್ವರಂ. ಸರ್ವಭೂತಗಳಲ್ಲಿ ಇರುವಂತಹ ನನ್ನನ್ನು ಹಿತ್ವಾ ಬಿಟ್ಟು ಅರ್ಚಾಂ ಭಜತೆ ಮೌಢ್ಯಾತ್ ಭಸ್ಮನ್ನೀವ ಜುಹೋತಿ ಸಹ. ಬೂದಿ ಒಳಗ ಹೋಮ ಮಾಡಿದಂಗ ವೈಷ್ಣವ ಮಾಡೋ ಕರ್ಕ್ಯಾಂಡೆಲ್ಲ ಹೋಗ್ಬಿಟ್ಟಿರ್ತದೆ, ಬೂದಿ ಉಳಿದು ಬಿಟ್ಟಿರ್ತದೆ. ಅದ್ರೊಳಗೆ ಅವರಿಗೆ ತೋಷಿ ಕಾಟ ಹಾಕಿ ಸ್ವಾಹ 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 ಅಂತ ಹಾಕಿಬಿಟ್ಟಿರ್ತಾರೆ. ಅದು ಜಗ್ಗಿ ಠಗಿ ಅದು ಕೂತ್ ಬಿಡ್ತದೆ, ಮುಗಿದು ಹೊತ್ತು ಕೆಲಸ. ವೈಷ್ಣವ ಆತು ಅಂತ ಅನುಸಂಧಾನ ಮಾಡ್ತಾನೆ. ಭೈಸ್ಮನ್ನೀವ ಹುತಂ. ಹಂಗಾಗಬಾರ್ದು, ಪೂರ್ಣ ಕರಗ್ಬೇಕದು, ಅಷ್ಟು ಆಗ್ಬೇಕಿಲ್ಲ ಭಸ್ಮದಲ್ಲಿ ಹೋಮ ಮಾಡಿದಂತ. ಆದ್ರಿಂದ ನೋಡ್ರಿ,
ಭಸ್ಮದಲ್ಲಿ ಹೋಮ ಮಾಡಿದ್ರೆ ಹೇಗೆ ವ್ಯರ್ಥವೋ ಹಾಗೆ ಇನ್ನೊಬ್ಬರನ್ನ ತಿರಸ್ಕಾರ ಮಾಡಿ ಪ್ರಾಣಿಗಳನ್ನ ಭಗವದ್ ಅರ್ಚನಾ ಮಾಡೋದು ವ್ಯರ್ಥ. ನಮ್ಮ ಶಾಸ್ತ್ರ ಬರೀ ದೇವ್ರನ್ನ ಭಜನೆ ಮಾಡ್ರಿ ಅಂತ ಹೇಳ್ಕೊಟ್ಟಿಲ್ರಿ. ಎಲ್ಲಾರಿಗೂ ಗೌರವ ಮಾಡ್ರಿ, ಎಲ್ಲರಿಗೂ ಪ್ರೀತಿಯಿಂದಿರ್ರಿ, ಇವೆಲ್ಲ ಹೇಳ್ಕೊಟ್ರ. ಎಲ್ಲಾರನ್ನ ಇದನ್ನ ತಿಳ್ಕೊಳ್ರಿ, ಹಿಂಗೆಲ್ಲ ಹೇಳ್ಯದ. ಬರೀ ಉದ್ದಕ್ಕೆ ಹೆಂಗ್ ಮಾಡ್ಕೋತ ಕೂತಿರ್ಬಾರ್ದು ಎಲ್ಲಾನು. ಆತ ದ್ವಿಷತಃ ಪರಕಾಯೇವ ಮಾನಿನೋ ಭಿನ್ನದರ್ಶಿನಃ ಭೂತೇಶು ಬದ್ಧವೈರಸ್ಯ ನಮನ ಶಾಂತಿ ಮುಚ್ಚತಿ. ಯಾಕೆ ಮಾಡ್ಬೇಡ ಅಂತಾನೆ? ಇವ್ರಿಗೆ ತಿರಸ್ಕಾರ ಮಾಡೋದು, ದ್ವೇಷ ಮಾಡೋದು, ಬೈಯೋದು ಅನ್ನೋದು ಯಾಕೆ ಮಾಡಬಾರ್ದು ಅಂದ್ರೆ ಮನಸ್ಸಿಗೆ ಶಾಂತಿ ಉಳಿಯೋದಿಲ್ಲ. ನಾ ಏನ್ ಹೇಳಿಕತ್ತೀನಿ ಅರ್ಥ ಮಾಡ್ಕೋ. ಒಳಗಿಂದ ಏನದ ಅಂದ್ರೆ ನೀ ಎಲ್ಲಾರಿಗೂ ಗೌರವ ಆಧಾರ ಕೊಡ್ಲಿಕ್ಕತ್ತಿ ಅಂದ್ರೆ ನಿನ್ನ ಮನಸ್ಸು ಶಾಂತಿ ಇರ್ತದ. ಶಾಂತಿ ಇದ್ದ ಮನಸ್ಸಿನಾಗ ನಾ ಲಘು ಸಿಗ್ತೀನಿ. ಅವ್ರವ್ರು ಬೈಕೋತ್ ದ್ವೇಷ ಮಾಡ್ಕೋತ್ ಕೂತಿ ಅಂದ್ರೆ ಶಾಂತಿ ಅದ್ರೊಳಗೆ ಹೋಗ್ಬಿಡ್ತದ ನಿನಗೆ. ಅದಕ್ಕೆ ನೀ ಯಾರು ಬೈಲಿಕ್ಕೆ ಹೋಗ್ಬೇಡ ಅಂತ ಹಿಂಗೆ ಹೇಳಿನಿ ಅಂತ ರಹಸ್ಯ ಹೇಳಿದ ಪಾಪ ದೇವರು. ಭೂತೇಶು ಬದ್ಧ ವೈರಸ್ಯ ನಮನಃ ಶಾಂತಿ ಮುಚ್ಚತಿ, ಆಗೋದಿಲ್ಲ. ಆಮೇಲೆ ಬಹಳ ಮಹತ್ವ ಇದಕ್ಕೆ. ಸುಮ್ಮನೆ ಇನ್ನೊಬ್ರ ಜೊತೆ ಬೈಕೋ ಜಗಳ ಮಾಡ್ಕೊಡ್ಬಾರ್ದು. ಅವರೇ ಅಂತಾರ ನಮ್ ಕೆಟ್ಟ ಮಂದ ಆತ್ಮ ಅದು ಇಲ್ಲೋ ಸರಿ ಜೈ ನಿನಗ ಚಲೋ ಆಗ್ಲಿ ಅಂತ ಹೇಳೋ ಉಲ್ಟಾ ಹಂಗಂದು ಹೋಗ್ಬಿಟ್ರಿ ಅಂದ್ರೆ ದೇವ್ರು ನೋಡ್ತಿರ್ತಾನೆ ಯಾವ ಚಲೋ ಯಾವ ಕೆಟ್ಟ ಅಂತ ಹೇಳಿ ಏನ ಎಲ್ಲ ಅನುಕೂಲ ಮಾಡ್ಕೊಟ್ಬಿಡ್ತಾನೆ. ಮುಗಿದು ಹೋಗ್ತಷ್ಟೇ. ಈ ನೋಡ್ರಿ, ಅಹಂ ಉಚ್ಚಾವಚೈದ್ರವ್ಯೈ ಕ್ರಿಯೋತ್ಪನ್ನಯಾನಘೆ ನೈವ ತೃಪ್ಪೆ ಅರ್ಚಿತೋ ಅರ್ಚಾಯಾಮ್ ಭೂತಗ್ರಾವಾನ್. ಬೇಕಾದಷ್ಟು ದ್ರವ್ಯ ಸುರಿರಿ, ಹಣ ತಂದು ದೇವರಿಗೆ ಪೂಜಾಕ್ಕೆಲ್ಲ ಉಪಯೋಗಿಸ್ಕೊಳ್ರಿ. ನೋಡ್ರಿ ಒಂದು ಮಾತು ಹೇಳ್ತಾನೆ ಏನದ, ಅರ್ಚಾಯಾಮ್ ಶಾಲಿಗ್ರಾಮಾದಿ ರೂಪಾಯಾಮ್ ವಿದ್ಯಮಾನತ್ವೇರಹಂ ಅರ್ಚಿತಃ ಅಪಿ ಉಚ್ಚಾವಚೈದ್ರವ್ಯೈ. ಬೇಕಾದಷ್ಟು ಪಂಚಾಮೃತ ತುಪ್ಪ ಎಲ್ಲ ಹಾಕಿ, ಆದ್ರೆ ಅನ್ನದಾನ ಜಲದಾನ ಎಲ್ಲ ಮಾಡಿ ಒಂದು ತೊಂದರೆ ಮಾಡ್ಲಿಕ್ಕತ್ತೀರಿ. ಭೂತಗ್ರಾಮ ಅವಮಾನಿನಃ, ಪ್ರಾಣಿಗಳಿಗೆ ಅಪಮಾನ ಮಾಡಿ. ಯಾಕ? ಭಗವತ್ ಪ್ರತಿಮಾತ್ವೇನ ಭೂತ್ವ ಸಮಃ ಪೂಜಕಸ್ಯ. ಅದು ಭಗವತ್ ಪ್ರತಿಮಾ. ಅದು ಅಲ್ರಿ, ಒಂದು ಪ್ರತಿಮಾಕ್ ಪೂಜಾ ಮಾಡ್ತಿ, ಇನ್ನೊಂದು ಪ್ರತಿಮಾಕ್ ಅಪಮಾನ ಮಾಡ್ತೀನಿ. ಹೆಂಗೆ ತಗೊಳ್ಳಿಪ್ಪ? ಎಲ್ಲಾ ಪ್ರತಿಮಾಕ್ಕೂ ನೀವು ಪೂಜಾ ಮಾಡಿದ್ರೆ ನಾ ತಗೋತೀನಿ. ಒಂದು ಪ್ರತಿಮಾಕ್ ಪೂಜಾ ಅನ್ನೋದಂತ, ಇನ್ನೊಂದು ಪ್ರತಿಮಾಕ್ ಪೂಜಾ ಇಲ್ಲ ಇರೋದಂತ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು, ನಾ ತಗೊಳ್ಳೋದಿಲ್ಲ. ಇಷ್ಟು ಅಧಮಾಧಿಕಾರಿಯೊಳಗೆ ಹೇಳಿ ಇನ್ನ ಉತ್ತಮಾಧಿಕಾರದ ಒಂದು ಮಾತು ಹೇಳ್ತಾನೆ. ಅರ್ಚಾದವು ಅರ್ಚಯೇ ತಥಾವತ್. ಅಲ್ಲಿವರೆಗೆ ಪ್ರತಿಮಾ ಪೂಜಾ ಮಾಡ್ಬೇಕಂತ. ಎಲ್ಲಿವರೆಗೆ ಅಂದ್ರೆ ಯಾವನ್ನ ವೇದ ಸ್ವಹೃದಿ ಸರ್ವಭೂತೇಶು ಅವಸ್ಥಿತ. ಬಿಂಬಾಪರೋಕ್ಷ ಆಗೋ ತನಕ ಪ್ರತಿಮಾ ಪೂಜಾ ಮಾಡೋದು. ಬಿಂಬಾಪರೋಕ್ಷ ಆದ್ಮೇಲೆ ಮಾಡಬಹುದು, ಮಾಡದೇ ಇರಬಹುದು, ಕಡ್ಡಾಯ ಏನಿಲ್ಲ ಅವಾಗ. ನೋಡ್ರೆ ಒಂದು ಮಾತು ಹೇಳ್ತಾರೆ, ಯಾರು ಬಾರಿ ಬರೀತಾರೆ ಹಂಗಂದ್ರೆ ಇದು ಆಚಾರ ತಾತ್ಪರ್ಯ ಹೇಳ್ಬಿಟ್ಟಾರೆ. ಅಜ್ಞ ಅರ್ಚಯೇದೇವ ಅರ್ಚಾಯಾಮ್. ಅಪರೋಕ್ಷ ಜ್ಞಾನಿಗಳಲ್ಲದೆ ಇದ್ದವರು ಪ್ರತಿಮಾ ಪೂಜೆಯನ್ನ ಮಾಡಬೇಕು. ಅನ್ಯಥಾ ದೋಷವಾನ್ ಭವೇತ್. ಇಲ್ಲದೆ ಇದ್ರೆ ಪಾಪ ಬರ್ತದೆ. ಜ್ಞಸ್ತು ಅಪರೋಕ್ಷ ಜ್ಞಾನಿಯಾದವನು ಅರ್ಚಯನ್ ಪೂಜೆ ಮಾಡ್ಕೋತಿದ್ರೆ ಗುಣವಾನ್, ಅವನಿಗೆ ಗುಣ ಬರ್ತದೆ. ಅನ್ಯಥಾ ದೋಷವಾನ್, ಇಲ್ಲಿ ದೋಷ ಬರ್ತದೆ. ಮತ್ತೇನು ಗುಣವಾನ್ ಏನು ದೋಷವಾನ್ ಅಂದ್ರೆ ಅಪರೋಕ್ಷ ಜ್ಞಾನ ನಂತರದಲ್ಲೂ ಪ್ರತಿಮಾ ಪೂಜೆಗಳನ್ನು ಮಾಡೋದರಿಂದ ಗುಣ ಆನಂದಾಭಿವೃದ್ಧಿ, ದೋಷ ಆನಂದಾಭಿವೃದ್ಧಿ ಆಗದೆ ಇರೋದು ಇಷ್ಟಾಗ್ತದೆ. ಆದ್ರಿಂದ ಅಪರೋಕ್ಷ ಜ್ಞಾನ ಅಂತರದಲ್ಲೂ ಕೂಡ ಇದನ್ನ ಮಾಡಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ ಆತ. ಸೋ ಅಪರೋಕ್ಷ ಜ್ಞಾನಿ ಅನ್ಯಥಾಚ ಅರ್ಚಾದೋ ಅರ್ಚನಾಭಾವೇ ಜಿಜ್ಞಾಸುವದ್ ದೋಷವಾನ್ ನೈವ ಭವೇತ್. ಅನೇನ ದೋಷಭೀತ್ಯ ಅರ್ಚಾದೋ ಅರ್ಚನ ಅಪರೋಕ್ಷ ಜ್ಞಾನ ಪರ್ಯಂತಂ. ಅಪರೋಕ್ಷ ಜ್ಞಾನ ಆಗೋ ತನಕ ಪೂಜೆ ಹೆಂಗ್ ಮಾಡ್ತಿರ್ತೀವಿ, ಪಾಪ ಬರ್ತದ ಮಾಡದೇ ಇದ್ದಾರೆ, ಪಾಪ ಬರ್ತದ ಮಾಡದೇ ಇದ್ದಾರೆ, ಹಿಂಗ್ ಮಾಡ್ತಿರ್ತೀವಂತ. ಅಪರೋಕ್ಷ ಜ್ಞಾನ ಆಗೋ ತನಕ ಮಾಡದೇ ಇದ್ರೆ ಪಾಪ ಬಂದ್ಬಿಟ್ರೇನ್ರಿ ಅಂತಿರ್ತೀವಂತ. ಅಪರೋಕ್ಷ ಜ್ಞಾನ ಆದ್ಮೇಲೆ ನ ದೋಷಭೀತ್ಯ ತತ್ರ ಅರ್ಚನ ಮಿತಿ ಮೂಲ ಅಭಿಪ್ರಾಯ. ದೋಷದ ಭಯದಿಂದ ಏನಿಲ್ಲ, ಪ್ರೀತಿಯಿಂದ ಮಾಡ್ತಾರೆ. ನಾವು ಏನು ಮುಗಿದೋ ಕೆಲಸ, ನಮ್ಮ ದೇವ್ರ ದರ್ಶನ ಆಗಿದೆ, ಇಲ್ಲಿ ಪೂಜೆ ಮಾಡ್ಬೋದು, ಅಲ್ಲಿ ಪೂಜೆ ಮಾಡ್ಬೋದು, ಹಿಂಗೆ ಮಾಡ್ಬೋದು ಅಂತ ಹಿಂಗೆ ತಾತ್ಪರ್ಯ ಹೇಳ್ಯಾನ. ಅದರಿಂದ ಏನದು ಭಗವಂತನ ಪೂಜೆಯನ್ನ ಪ್ರತಿಮಾದಿಗಳಲ್ಲಿ ಅಜ್ಞರು ಅವಶ್ಯವಾಗಿ ಮಾಡಬೇಕು. ಜ್ಞಾನಿಗಳಾದವರು ಅವರಿಗೆ ಅವಕಾಶ ಉಂಟು. ಏನಂತ ದೋಷ ಭೀತಿಯಿಂದ ಮಾಡಬೇಕಾದದ್ದಿಲ್ಲ, ಪ್ರೀತಿಯಿಂದ ಪೂಜೆಯನ್ನು ಮಾಡಬೇಕು. ಎಲ್ಲರೊಳಗಿದ್ದ ದೇವರನ್ನ ಭಿನ್ನ ಭಿನ್ನ ಅಂತ ತಿಳ್ಕೊಂಡ್ರೆ ಮರಣ ಬರ್ತದಂತ. ಅವಂಗ ನೇಹನಾನಾಸ್ತಿ ಕಿಂಚನ ಶ್ರುತಿ ಅರ್ಥ ಹೇಳ್ತಾರೆ. ಆತ್ಮನಶ್ಚ ಪರಸ್ಯಾಪಿ ಯಕ್ಕರೋತ್ಯಂತರೋದರಂ. ಹೊಟ್ಟಿ ಬೇರೆ ಮಾಡ್ತಾನಂತವ, ಅಂತರ ಉದರಂ. ನೋಡ್ರಿ ಎಷ್ಟು ಚಂದ ದೇವ್ರು ಹೇಳ್ಬೇಕಾರೆ, ಆತ್ಮನಶ್ಚ ಪರಸ್ಯಾಪಿ, ನನಗ ನಿನಗ ಏನಿದ್ದಾನ ದೇವರು, ಅವನ್ನ ಅಂತರ ಉದರಂ ಬೇರೆ ಬೇರೆ ಮಾಡೋದು. ತಸ್ಯ ಭಿನ್ನ ದೃಶ್ಯ, ಬೇರೆ ಬೇರೆ ಅಂತ ತಿಳ್ಕೊಂಡವಂಗ ಮೃತ್ಯುರ್ವಿದತ್ತೆ ಭಯಮುಲ್ಬಣಂ, ಮರಣ ಜೋರಾಗಿ ಬರ್ತದಂತ. ಅರ್ಥ ಆಗಲಿಲ್ಲ. ಉದರ ಅಂದ್ರೆ ಏನದು? ಹೊಟ್ಟೆ ಅಂತ ಅರ್ಥರಪ್ಪ. ನೀವು ದೇವರು ಅಂತ ಅರ್ಥ ಬರೆದು ಬಿಟ್ರಲ್ಲ ಅಂದ್ರೆ ಆಚಾರ ಅಂತಾರೆ ಉದರಂ ಬ್ರಹ್ಮೇತಿ ಶಾರ್ಕರಾಕ್ಷಾಹ. ಉಪನಿಷತ್ತುಗಳು ಬರ್ತದ. ಏನಂತಾರಲ್ಲಿ ಹರಿಕಥಾಮೃತಸಾರದವು ಜಗನ್ನಾಥ ದಾಸರು ಶ್ಯಾಮ ಶರಣ್ಯ ಶಬಲ ಶರ್ಕರಾಕ್ಷ ಸಖ ಅಂತ ಬರೆದಾರ.
ಎರಡನೇ ಸಂಧಿ ಕೊನಿ ಪದ್ಯ. ಶ್ರೀ ಮನೋಹರ ಶಮಲವರ್ಜಿತ ಅಂತ ಹೇಳುವಾಗ ಶಾರ್ಕರಾಕ್ಷರು ಎಂಬ ಋಷಿಗಳಿದ್ದಾರೆ. ಅವರು ಭಗವಂತನನ್ನ ಉದರ ಎಂಬ ಶಬ್ದದಿಂದ ಉಪಾಸನೆ ಮಾಡ್ತಾರೆ. ಅವ್ರ ಉಪಾಸನೆ ಏನು? ಉದರ 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 ಅಂತ ಉಪಾಸನೆ ಮಾಡ್ತಾರೆ. ನೋಡ್ರಿ ಎಷ್ಟು ವಿಚಿತ್ರ. ದೇವರಿಗೆ ಉದರ ಅಂತ ಹೆಸರು ಗೊತ್ತಿಲ್ಲ ನಮಗೆ. ಉದರಂ ಬ್ರಹ್ಮ ನೋಡ್ರಿ. ಅಂತರೋದರಂ ಭಿನ್ನಂ ಬ್ರಹ್ಮ. ನಾನೊಳಗೆ ಬೇರೆ ಬ್ರಹ್ಮ, ನಿಮ್ಮೊಳಗೆ ಬೇರೆ ಬ್ರಹ್ಮ. ಹಿಂಗೆ ಯಾರು ಚಿಂತೆ ಮಾಡ್ತಾರೆ ಅವಂಗೇನಾಗ್ತದ ಅಂತ ತಿಳಿಸಿಕೊಟ್ಟಾರ. ಆತ ಹಾ, ಭಗವಂತನ ಭೇದ ಮಾಡಬೇಡ್ರಿ ಅಂತ ಹೇಳ. ಸ್ವರೂಪ ನಮ್ದಲ್ಲ, ಭಗವಂತನ ವಿಷಯ. ಅದಕ್ಕೆ ಮತ್ತಲ್ಲಿ ಜಯ ವಿಜಯ ಶಾಪ ಕೊಟ್ಟದೇ. ಮತ್ತೆ ಹೌದು, ಎಲ್ಲರಲ್ಲಿರುವಂತಹ ದೇವರನ್ನ ಬೆನ್ನುವಿನ ಅಂತ ತಿಳ್ಕೊಬಾರ್ದು. ಎಲ್ಲರ ದೇವರು ಒಂದ ರೂಪ ಬೇರೆ ಬೇರೆ, ರೂಪ ಬೇರೆ, ರೂಪ ಅಲ್ಲ. ಗುಣಕ್ರಿಯಾದಿಗಳು ವ್ಯತ್ಯಾಸ ಇಲ್ಲ. ರೂಪ ಯಾಕಂದ್ರೆ ಬಿಂಬನೇ ಬೇರೆ ಅದ ನಮ್ದು ಎಲ್ಲಾರದು. ಗುಣಕ್ರಿಯಾದಿಗಳೆಲ್ಲ ಒಂದ. ಆ ಬಿಂಬ ಬೇರೆ ಇದ್ದದಕ್ಕೆ ನೈವೇದ್ಯ ಜಗಳ ಬಂದದ್ದು. ಇಲ್ಲ ಯಾಕೆ ಬರ್ತಿದ್ದು ಸುಳ್ಳು ಅಭೇದ್ರ ಅಭೇದ್ರ. ಹೌದೌದು. ಅದಕ್ಕಂದ್ರು ಮೃತ್ಯು ಭಯವನ್ನ ಮಾಡ್ತದ ಅಂದ್ರಲ್ಲ ಯಾರವರು? ಯಾದವಾರ್ಯ ಒಂದು ಮಾತು ಬರೀತಾರೆ. ವಿಜಯಧ್ವಜ ಬರ್ದನೆ ಸಂಗ್ರಹ ಮಾಡ್ತಾರೆ. ಮತ್ತೆ ಏನು? ಯಹ ಆತ್ಮನಃ ಸ್ವಸ್ಯ ಸಂಬಂಧಿ ಉದರಂ ಬ್ರಹ್ಮ ಸ್ವಸ್ಥಿತಂ ಬ್ರಹ್ಮ ಪರಸ್ಯ ಸ್ವಭಿನ್ನಸ್ಯ ದೇವದತ್ತಾದೇಹೇ ಸವಿಂದಂ ಉದರಂ ಬ್ರಹ್ಮ ಅಂತರ ಅಂತರೇಣ ಭೇದಂ ಕರೋತಿ. ಅಲ್ಲಿರೋ ದೇವ್ರು ಬೇರೆ ಅಂತಾನೋ. ಮೃತ್ಯು ಸರ್ವದುರ್ಜನ ಮಾರಕಃ ನರಸಿಂಹ ಉಲ್ಬಣಂ ಭಯಂ ತಮೋರೂಪಂ ಭಯಂ ವಿಧತ್ತೆ. ಅಂಧನ್ ತಮಸ್ಸಿಗೆ ಹಾಕ್ತಾನ. ದೇವರನ್ನ ಭಿನ್ನ ಅಂತ ತಿಳ್ಕೊಂಡ್ರೆ ಅಂಧನ್ ತಮಸ್ಸಿ. ರೂಪ ಬೇರೆ, ಹೌದು, ನಿಮ್ದೊಂದು ರೂಪ ಅವ್ರದೊಂದು ರೂಪ ಬೇರೆ ಬೇರೆ, ಅವೇನು ಸಮಸ್ಯೆ ಇಲ್ಲ. ಆದ್ರೆ ಈ ದೇವರು ಆ ದೇವರು ಆ ದೇವರು ಈ ದೇವರು, ಇವನಲ್ಲಿರೋ ಗುಣಕ್ರಿಯಾಗಳು ಅವನಲ್ಲಿರೋ ದೇಹ ಇವನಿಗೆ ಅದ, ಏನೂ ವ್ಯತ್ಯಾಸ ಇಲ್ಲ. ಹಿಂಗೆ ಭೇದ ಜ್ಞಾನವನ್ನು ಮಾಡಿಕೊಂಡ್ರೆ ದೇವರ ರೂಪದಲ್ಲಿ ದೇವರು ನರಸಿಂಹದೇವರು ಅವರನ್ನ ಅಂಧನ್ ತಮಸ್ಸಿಗೆ ಹಾಕ್ತಾರೆ. ಅದರಿಂದ ಹಂಗೆ ಮಾಡ್ಲಿಕ್ಕೆ ಹೋಗಬಾರ್ದು ಅಂತ ಇಷ್ಟು ಹೇಳಿದ್ರು. ಇನ್ನು ಅಲ್ಲಿ ಹಿಂಗೆ ಇದ್ರ ಮೇಲೆ ಮತ್ತೊಂದು ಮಾತು ಹೇಳ್ತಾರೆ. ಏನಂತಾರ? ನಾನು ಎಲ್ಲ ಕಡೆಗೆ ಅಭಿನ್ನನಾಗಿದ್ರೂ ಕೂಡ ವಸ್ತುಗಳಲ್ಲಿ ಭೇದದ ತಾರತಮ್ಯದ. ಅಮ್ಮ ಅದನ್ನ ಮತ್ತೆ ಗದ್ದಲ ಮಾಡ್ಕೋಬೇಡ. ನನ್ನ ಭಿನ್ನ ಅಂತ ತಿಳಿಬೇಡ್ರಿ ಅಂತ ಹೇಳಿ ತಿಳ್ಕೊಂಡು ಎಲ್ಲಾರನ್ನೂ ಕಸರ ಮುಸರಿ ಮಾಡಿ ಒಂದ ತಿಳಿದ್ರಿ ಅಂತ ಹಿಂಗ ಅರ್ಥ ಅಲ್ಲ. ಅವರೊಳಗೆ ತಾರತಮ್ಯದ. ಅಥಮಾಂ ಸರ್ವಭೂತೇಷು ಭೂತಾತ್ಮಾನಂ ಕೃತಾಲಯಂ ಅರ್ಹೇ ದಾನಮಾನಾಭ್ಯಾಂ ಮೈತ್ರ್ಯಾಭಿನ್ನೇನ ಚಕ್ಷ. ಹಿಂದಿನ ಮಾತು ಒಂದು. ಹಂಗ ಈ ಉಳಿದದಿ ಎಲ್ಲಾರ ಕಡೆ ಇದ್ದ ದೇವ್ರನ್ನ ಪೂಜಾ ಮಾಡಿ ಹೆಂಗ್ ಮಾಡ್ಲಿಕ್ಕೆ ಬರ್ತದೆ? ಶಾಲಿಗ್ರಾಮದೊಳಗೆ ಪಂಚಾಮೃತದಲ್ಲೇ ಮಾಡಲಿ. ಎಲ್ಲರೊಳಗೆ ದೇವ್ರನ್ನ ಹೆಂಗೆ ಮಾಡ್ಬೇಕು ಅಂದ್ರೆ ದಾನಮಾನಾಭ್ಯಾಂ ಮೈತ್ರಿಯ ಅಭಿನ್ನೇನ ಚಕ್ಷ. ಇದೇ ಅವ್ರ ಪೂಜೆ. ಅವ್ರಿಗೆ ದಾನ ಕೊಡ್ರಿ, ಮಾನ ಕೊಡ್ರಿ, ಇದ ದೇವ್ರ ಪೂಜೆ. ದೇವ್ರಂತಾನೆ ಮೈತ್ರಿ, ಸ್ನೇಹವನ್ನು ತೋರಿಸ್ರಿ. ಇವುಗಳನ್ನೇನು ತೋರಿಸೋದದ ಇದ ಅಲ್ಲಿ ಮಾಡೋ ಪೂಜಾ. ಅದು ಯಾರು ಬಂದಿರ್ತಾರ ಗೌರವ ಕೊಡ್ರಿ, ಬರ್ರಿ ಅಂತ ಇಷ್ಟು ಗೌರವ ಮಾಡಿದ್ರೆ ಅದು ದೇವ್ರ ಪೂಜೆ ಆಗ್ತದೆ. ದೇವ್ರಂತಾನೆ ಎಲ್ಲಾರಲ್ಲಿ ನಾ ಇದ್ದೀನಿ, ನನ್ನನ್ನು ನೀವು ಪೂಜಾ ಮಾಡೋದು ಹೆಂಗ ಅಂದ್ರೆ ಗೌರವ ದಾನ ಮಾನ ಇಷ್ಟು ಮಾಡಿಬಿಟ್ರೆ ಮುಗಿದೋದು ಕೆಲಸ. ಮೈತ್ರಿ ಇಷ್ಟು ಮಾಡಿದ್ರೆ ಮುಗಿದೋದು. ಇನ್ಮೇಲೆ ಮುಂದೆ ತಾರತಮ್ಯ ಹೇಳಿಕ್ ಶುರು ಮಾಡ್ತಾನೆ. ಬಹಳದ ತಾರತಮ್ಯ ಮತ್ತೆ ಆಮೇಲೆ ಹೇಳ್ತೀನಿ. ಯಾಕಂದ್ರೆ ಇದು ತಾರತಮ್ಯ ಇರೋ ತನಕ ಇನ್ನೊಂದು 7 ಶ್ಲೋಕ ಹೋಗ್ತಾವ. ಎಲ್ಲಿಂದ ಶುರು ಮಾಡ್ತಾನ ಅಂತಂದ್ರೆ ಮೊದಲು ತಾರತಮ್ಯ ಹೇಳ್ಬೇಕವ. ಯಾಕೆ ಹೇಳ್ಬೇಕಾಗ್ಯದ ಅಂದ್ರೆ ಈ ಹಿಂದಿನ ಮಾತು ಕೇಳಿದ ಕೂಡಲೇ ಸ್ವಲ್ಪ ಭ್ರಮ ಬಂದಿರ್ತದೆ. ಎಲ್ಲೂ ಯಾವ ಜೀವಗ್ರಾಮಗಳನ್ನು ಇದನ್ನ ಮಾಡಬಾರ್ದು, ಅಪಮಾನ ಮಾಡಬಾರ್ದು, ಎಲ್ಲರೂ ನಾ ಇದ್ದೀನಿ, ನನ್ನ ಭೇದ ತಿಳಿಬಾರ್ದು ಅಂತ ಹಿಂಗೆ ಅಂದ್ಕೊಳ್ಳಿ. ಹಂಗಾರೆ ಎಲ್ಲರೂ ಒಂದ ಏನು ಅಂತ ಹಿಂಗೆ ಭ್ರಮ ಬರಬಾರದು. ತಾರತಮ್ಯ ಹೇಳ್ತೀನಿ. ಎಲ್ಲರೊಳಗೆ ಭೇದ ಅದ. ಆ ಭೇದದೊಳಗೆ ಅಭಿನ್ನನಾಗಿದ್ದವನ, ಭಿನ್ನವಾದ ವಸ್ತುಗಳಲ್ಲಿ ಅಭಿನ್ನನಾಗಿದ್ದವ್ ನಾನು ಅಂತ ತಿಳಿಬೇಕು ಅನ್ನೋದಕ್ಕೆ ತಾರತಮ್ಯ ಹೇಳಿಕೊಳ್ತಾನೆ. ಮತ್ತೆ ಹೇಳೋಣ. ಶ್ರೀ ಕೃಷ್ಣ ಅರ್ಪಣಮಸ್ತು.